ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ಮುರಳಿಯ ದಿನಾಂಕ 4/3/69. ಬಾಪ್ದಾದರವರು ಹೋಲಿ ಶುಭ ಅವಸರದಂದು ನುಡಿಸಿದ ಮಹಾವಾಕ್ಯಗಳು. आज आपकी खास होली क्या है? होली कैसे मनाई जाती है? ಹೋಲಿ ಮನಾನಿ ಆತಿ ಹೈ. ಬಾಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇಂದು ವಿಶೇಷವಾದ ಹೋಲಿ ಏನಾಗಿದೆ? ಹೋಲಿ ಹೇಗೆ ಆಚರಣೆ ಮಾಡಲಾಗುತ್ತೆ? ಹೋಲಿ ಆಚರಣೆ ಮಾಡಲಿಕ್ಕೆ ಬರುತ್ತದೆಯಾ? संगम की होली कौन सी है? वर्तमान पार्ट अनुसार होली कैसे मनाएंगे? वर्तमान समय कौन सी होली मनाने की आवश्यकता है? ಸಂಗಮದ ಹೋಲಿ ಅಂದರೆ ಯಾವುದು? ವರ್ತಮಾನ ಪಾತ್ರದನುಸಾರವಾಗಿ ಹೋಲಿ ಹೇಗೆ ಆಚರಿಸಬೇಕು? ವರ್ತಮಾನ ಸಮಯ ಯಾವ ರೂಪದ ಹೋಲಿಯನ್ನು ಆಚರಣೆ ಮಾಡುವುದು ಅವಶ್ಯಕತೆ ಇದೆ? होली में कई बातें करनी होती है. रंग भी जाता, जलाए भी जाता और साथ साथ श्रृंगार भी जाता है. ಹೋಲಿಯಲ್ಲಿ ವಿಶೇಷವಾಗಿ ಕೆಲವು ಮಾತುಗಳ ವಿಶೇಷತೆ ಕಾಣಿಸ್ತದೆ. ಒಂದು, ಬಣ್ಣನೂ ಆಡ್ತಾರೆ, ಸುಡೋದು ಮಾಡ್ತಾರೆ, ಜೊತೆಗೆ श्रृंगारನೂ ಮಾಡಿರ್ತಾರೆ. और कुछ मिटाना भी होता है. जो भी बातें होली में करनी है वह सभी इस समय चल रही हैं. ಹೀಗೆ ಹೋಲಿಯಲ್ಲಿ ಏನೆಲ್ಲ ಮಾಡ್ತಾರೆ ಅದೆಲ್ಲ ವರ್ತಮಾನ ಸಮಯದಲ್ಲಿ ನಡೆಯುತ್ತಾ ಇದೆ. ಜಲಾನ ಕ್ಯಾ ಹೇ, ಮಿಟಾನ ಕ್ಯಾ ಹೇ, ರಂಗನ ಕ್ಯಾ ಹೇ, ಶೃಂಗಾರನ ಕ್ಯಾ ಹೇ. ಯಾವುದನ್ನು ಸುಡಬೇಕು, ಯಾವುದನ್ನು ಅಳಿಸಬೇಕು, ಯಾವುದನ್ನು ಬಣ್ಣಿಸಬೇಕು, ಯಾವುದನ್ನು श्रृंगार ಮಾಡಬೇಕು. ये सभी कर लेना, इसको कहा जाता है मनाना. अगर इन चारों बातों में से कुछ कमी है तो मनाना नहीं कहेंगे. ಈ ನಾಲ್ಕನ್ನು ಮಕ್ಕಳು ಆಚರಣೆ ಮಾಡಬೇಕು. ಒಂದು ವೇಳೆ ಒಂದು ಯಾವುದಾದ್ರೂ ಆಚರಣೆ ಕೊರತೆ ಇದೆ ಎಂದರೆ ನೀವು ಹೋಲಿ ಆಚರಿಸಲಿಲ್ಲ ಎಂದರ್ಥ. होली के दिनों में बहुत सुंदर सजाते हैं. कैसे सजाते हैं? देवताओं के समान. ನೀವು ಹೋಲಿ ಸಮಯದಲ್ಲಿ ನೋಡ್ತೀರಿ, ತುಂಬ ಚೆನ್ನಾಗಿ श्रृंगारವನ್ನು ಮಾಡಲಾಗಿರ್ತದೆ, ದೇವತೆಗಳ ಹಾಗೆ. आप सभी सजे हुए हैं. सजावट में कई कमी तो नहीं है. सजावट में मुख्य होली का श्रृंगार कौन सा होता है? ಹಾಗೆ ನೀವೆಲ್ಲ ಶೃಂಗಾರ ಮಾಡ್ಕೊಂಡಿದ್ದೀರಾ? ಶೃಂಗಾರದಲ್ಲಿ ಬಾಬಾ ಹೇಳ್ತಿದ್ದಾರೆ ಯಾವ ಕೊರತೆ ಇದೆ? ಶೃಂಗಾರದಲ್ಲಿ ವಿಶೇಷವಾಗಿ ಮುಖ್ಯ ಶೃಂಗಾರ ಅಲ್ಲಿ ಮೂರ್ತಿಗೆ ಯಾವುದನ್ನು ಮಾಡಲಾಗಿರುತ್ತೆ. सांग जो बनाते हैं उन्हों को पहले मस्तक में बल्ब लगाते हैं. वह भी इस समय की ಕಾಪಿ ಕಿ ಹುಯಿ ಹೈ. ಯಾವ ಮೂರ್ತಿಯನ್ನು ಮಾಡಿರ್ತಾರೆ ಆ ಮೂರ್ತಿಯ ಮಸ್ತಕದ ಮಧ್ಯೆ ದೊಡ್ಡ ಒಂದು ಬಲ್ಬನ್ನು, ಮೂರ್ತಿ ಅಂದರೆ ಅದು ಗೊಂಬೆ, ಬಿದರಿನಿಂದಲೋ ಇನ್ಯಾವುದರಿಂದಲೋ ಎತ್ತರದ ದೊಡ್ಡ ಗೊಂಬೆಯನ್ನು ಮಾಡಿರ್ತಾರೆ, ಅದರ ಮಧ್ಯೆ ದೊಡ್ಡ ಬಲ್ಬನ್ನು ಉರಿಸ್ತಾರೆ. ಅದು ಸಂಗಮಯುಗದ ಆತ್ಮ ಸಂಕೇತದ ಉದಾಹರಣೆ. आपका भी संगम का मुख्य श्रृंगार है. मस्तक पर आत्मा दीपक जलाना, इसकी निशानी बल्ब जलाते हैं. लेकिन यहाँ सभी बातें होने के लिए होली का अर्थ याद रखना है. ಬಾಬಾ ಹೇಳ್ತಾ ಇದ್ದಾರೆ, ನಾವು ಸಂಗಮ ಯುಗದಲ್ಲಿ ಮುಖ್ಯ ಶೃಂಗಾರ ಬಾಬಾ ನಮಗೆ ಮಸ್ತಕದಲ್ಲಿ ನಾವು ಆತ್ಮ ಜ್ಯೋತಿ ಬೆಳಗುತ್ತಿದ್ದೇವೆ, ಇದನ್ನು ನಮಗೆ ಜ್ಞಾನ ಕೊಟ್ಟಿದ್ದಾರೆ. ಇದರ ಸಾಂಕೇತಿಕವಾಗಿಯೇ ಅಲ್ಲಿ ಕೂಡ ಆ ಗೊಂಬೆಯ ಹಣೆಯ ಮಧ್ಯೆ ಬಲ್ಬನ್ನು ಉರಿಸ್ತಾರೆ. ಆದರೆ ಇವೆಲ್ಲ ಮಾತುಗಳು ಮಕ್ಕಳು ಈಗ ಅರ್ಥ ಮಾಡಿಕೊಂಡು ನೆನಪಿನಲ್ಲಿದ್ದೀರಿ. ಹೋಲಿ ಜೋ ಕುಚ್ ಹುವಾ ವಹ ಹೋ ಗಯಾ ಹೋ ಲಿಯಾ, ಜೋ ಸೀನ್ ಹುಯಿ ಹೋಲಿ ಅರ್ಥಾತ್ ಬೀತ್ ಚುಕಿ. ಇಲ್ಲಿ ಹೋಲಿ ಅಂದರೆ ಅರ್ಥ ಬಾಬಾ ಹೇಳ್ತಿದ್ದಾರೆ, ಏನೆಲ್ಲ ಘಟನೆ ಘಟಿಸಿ ಹೋಗಿದ್ದಾವೆ ಅದು ಘಟಿಸಿ ಹೋಗಿದ್ದಕ್ಕೆ ಹೋಲಿ. ಹೋಲಿ ಅಂದರೆ ಬಾಬಾ ಹೇಳ್ತಾರೆ ಯಾವ ದೃಶ್ಯ ಕಳೆದು ಹೋಯಿತು ಅದು ಹೋಲಿ, ಅರ್ಥಾತ್ ಕಳೆದು ಹೋದದ್ದು ಹೋಯಿತು. वर्तमान समय जो पॉइंट्स ध्यान में रखने हैं वह है यह होली के अर्थात ड्रामा की डाल की. ವರ್ತಮಾನ ಸಮಯದಲ್ಲಿ ಮುಖ್ಯವಾಗಿ ಪಾಯಿಂಟ್ಸನ್ನು ನೆನ್ಪಿಟ್ಕೋಬೇಕಾಗಿದೆ. ಹೋಲಿ ಅಂದರೆ ಮತ್ತೊಂದು ಅರ್ಥ ಬಾಬಾ ಹೇಳ್ತಾರೆ, ಡ್ರಾಮಾ ಎಂಬಂತಹ
ರೆಂಬೆಯನ್ನು ಹಿಡಿದಿರಬೇಕು. ಡಾಲ್ ಅಥವಾ ಇದಕ್ಕೆ ಕತ್ತಿ ಅಂತ ಹೇಳಲಾಗುತ್ತೆ. जब ऐसे मजबूत होंगे तब यह रंग भी पक्का लग सकेगा. अगर होली का अर्थ जीवन में नहीं लाएंगे तो रंग कच्चा हो जाता है. ಯಾವಾಗ ಮಕ್ಕಳು ಇಷ್ಟು ಗಟ್ಟಿ ಆಗ್ತಾರೆ ಡ್ರಾಮಾ ಎಂಬ ಪಾಯಿಂಟಲ್ಲಿ, ಆಗ ಪಕ್ಕಾ ಬಣ್ಣ ಅಂಟಿಸ್ಕೊಳ್ತೀರಿ ಅಂತ ಅರ್ಥ. ಒಂದು ವೇಳೆ ಹೋಲಿಯ ಅರ್ಥ ಜೀವನದಲ್ಲಿ ಧಾರಣೆ ಆಗಲಿಲ್ಲ ಅಂದರೆ ನೀವು ಕಚ್ಚಾ ಬಣ್ಣವನ್ನು ಹಚ್ಕೋತೀರಿ ಅಂತ ಅರ್ಥ. पक्का रंग रंगने के लिए हर वक्त सोचो होली जो बीता हो ही गया. ಬಾಬಾ ಹೇಳ್ತಾರೆ, ನಾವು ಪಕ್ಕಾ ಬಾಬನ ಬಣ್ಣವನ್ನು ಹಚ್ಕೊಳ್ಬೇಕು ಅಂದರೆ ಪ್ರತಿ ದೃಶ್ಯ ಕಳೆದು ಏನು ಹೋಗಿದೆ ಅದು ಕಳೆದು ಹೋಯಿತು, ಹೀಗೆ ಯೋಚಿಸಬೇಕಾಗಿದೆ. ಇದಕ್ಕೆ ಹೇಳಲಾಗುತ್ತೆ ಹೋಲಿ ಆಚರಣೆ ಮಾಡುವುದು. ವಾ ಕಬ್ ಕಬ್ ड्रामा के सीन देखकर कुछ मंथन चलता है. ज्ञान का मंथन दूसरी बात है, लेकिन ड्रामा के सीन पर मंथन करना क्यों, क्या, कैसे या किस चीज़ का मंथन किया जाता है. ಬಾಬಾ ಹೇಳ್ತಿದ್ದಾರೆ, ಕೆಲವು ಬಾರಿ ಡ್ರಾಮಾದ ಕೆಲವು ದೃಶ್ಯಗಳ ಬಗ್ಗೆ ಮಕ್ಕಳು ಚಿಂತನ ಮಂಥನ ಮಾಡ್ತಿರ್ತಾರೆ. ಜ್ಞಾನ ಮಂಥನ ಮಾಡೋದು ವಿಷಯ ಬೇರೆ, ಆದರೆ ನಾಟಕದ ಕೆಲವು ದೃಶ್ಯಗಳ ಬಗ್ಗೆ ಹೀಗೆ ಮಂಥನ ಮಾಡ್ತಿರ್ತಾರೆ. ಹೀಗೆ ಯಾಕಾಯಿತು, ಹಾಗೆ ಯಾಕಾಯಿತು, ಹೀಗಾಗಬಾರ್ದಾಗಿತ್ತು, ಹೀಗಾಗೋದು ಸರಿನಾ, ಈ ರೀತಿಯಾಗಿ ಮಂಥನ ಮಾಡಲಿಕ್ಕೆ ಆರಂಭಿಸ್ತಾರೆ. दही को जब मंथन किया जाता है तब मक्खन निकलता है. अगर पानी को मंथन करेंगे तो क्या निकलेगा. ಬಾಬಾ ಒಂದು ಚಿಕ್ಕ ಪ್ರಶ್ನೆ ಮಾಡ್ತಾರೆ. ಮೊಸರನ್ನು ಕಡೆದಾಗ ಬೆಣ್ಣೆ ಬರುತ್ತದೆ, ಆದರೆ ಅದನ್ನೇ ನೀವು ನೀರು ಕಡಿತಾ ಕೂತ್ರೆ ಏನು ಬರುತ್ತೆ, कुछ भी नहीं, ಏನು ಸಿಕ್ಕೋದಿಲ್ಲ. ರಿಸಲ್ಟ್ में यही होगा कि एक तो थकावट, दूसरा टाइम वेस्ट. ನೀರನ್ನು ಸಹ ಕಡಿಬಹುದು ಅಂತ, ಹಾಗೆ ನೀರನ್ನು ಕಡಿತಾ ಕೂತ್ರೆ ಅದರದ್ದು ರಿಸಲ್ಟ್ ಏನು ಬರ್ತದೆ, ಒಂದು ಸುಸ್ತಾಗ್ತದೆ, ಎರಡನೇದಾಗಿ ಸಮಯ ವೇಸ್ಟ್ ಆಗುತ್ತೆ. इसलिए यह हुआ पानी का मंथन. ऐसा मंथन करने के बजाय ज्ञान का मंथन करना है. ಇದಕ್ಕೆ ಕಳೆದು ಹೋದ ದೃಶ್ಯಗಳ ಬಗ್ಗೆ ಹೀಗೆ ಹಾಗೆ ಎಂಬ ಪ್ರಶ್ನೆಗಳು ಮಾಡೋದಂದರೆ ನೀರು ಕಳೆದ ಹಾಗೆ. ಈ ಥರದ ಮಂಥನ ಮಾಡುವ ಬದಲಾಗಿ ಜ್ಞಾನ ಮಂಥನ ಮಾಡಿರಿ. साकार रूप में लास्ट दिनों में सर्विस की मुख्य युक्ति कौन सी सुनाई थी. घेराव डालना, डबल घेराव डालना है. एक तो वाणी द्वारा सर्विस का, दूसरा है ಅವ್ಯಕ್ತ ಆಕರ್ಷಣ का. ಸಾಕಾರದಲ್ಲಿ ಕೊನೆಗೆ ಬ್ರಹ್ಮ ಬಾಬರು ಸೇವೆಯ ಮುಖ್ಯ ಯುಕ್ತಿಯನ್ನು ಹೇಳಿದರು. ಅದು ಯಾವುದಂದರೆ ಮುತ್ತಿಗೆ ಹಾಕಿರಿ ಅಂತ. ಇಲ್ಲಿ ಮುತ್ತಿಗೆ ಹಾಕೋದು ಬಾಬಾ ಹೇಳ್ತಿದ್ದಾರೆ ಎರಡು ರೂಪದಲ್ಲಿ. ಒಂದು ಶಬ್ದದ ಮೂಲಕ ಸರ್ವಿಸನ್ನು ಮಾಡಿ, ಎರಡನೇದಾಗಿ ಅವ್ಯಕ್ತ ಆಕರ್ಷಣೆಯ ಮೂಲಕ. या ऐसा घेराव डालना है जो उससे कोई भी निकल ना पाए. मुख्य घेराव है ಅವ್ಯಕ್ತ ಆಕರ್ಷಣ का. ಮಕ್ಕಳು ಈಗ ಸೇವೆಯ ಮುತ್ತಿಗೆ ಹೀಗೆ ಹಾಕಬೇಕಾಗಿದೆ. ಆ ಮುತ್ತಿಗೆಯಿಂದ ಯಾರೂ ಹೊರಗಡೆ ಹೋಗಿರಬಾರ್ದು. ಮುಖ್ಯವಾದಂತಹ ಮುತ್ತಿಗೆ ಆಗಿದೆ ಅವ್ಯಕ್ತ ಆಕರ್ಷಣೆ. यह ऐसा घेराव डालो जो खुद ना उससे निकल सके ना दूसरों को निकाल सके. ಈ ಥರದ ಮುತ್ತಿಗೆಯನ್ನು ಮಕ್ಕಳು ಹಾಕಬೇಕು ಅಂದರೆ ಅದರ ಒಳಗೆ ಯಾರು ಬಂದಿರ್ತಾರೆ ಅವ್ರು ಹೋಗಲಿಕ್ಕೆ ಸಾಧ್ಯ ಇಲ್ಲ, ಅವ್ರ ಜೊತೆಗೆ ಬಂದವರು ಕೂಡ ಹೊರಗೆ ಹೋಗಿರಬಾರ್ದು. तो घेराव डालने का ढंग अभी तक प्रैक्टिकल में दिखाया नहीं है. म्यूजियम बनाना तो सहज है, ಆದರೆ ಬಾಬಾ ಮಕ್ಕಳ ಕಂಪ್ಲೇಂಟ್ ಹೇಳ್ತಾರೆ, ಇದುವರೆಗೆ ಮಕ್ಕಳು ಮುತ್ತಿಗೆ ಹಾಕುವಂತಹ ವಿಧಾನ ಪ್ರಾಕ್ಟಿಕಲಿ ತೋರಿಸಲಿಲ್ಲ. ಮ್ಯೂಸಿಯಂ ಮಾಡೋದು ದೊಡ್ಡ ವಿಷಯ ಅಲ್ಲ, ಇದು ಸುಲಭ ಅಂತಾರೆ ಬಾಬಾ. म्यूजियम बनाना या कोई घेराव डालना नहीं है, लेकिन अपने अव्यक्त आकर्षण से उन्हों को घायल बनाना यह है घेराव डालना. ಮ್ಯೂಸಿಯಂ ಮಾಡೋದಂದರೆ ಮುತ್ತಿಗೆ ಹಾಕೋದು ಅಂತ ಅರ್ಥ ಅಲ್ಲ, ಆದರೆ ನಿಮ್ಮ ಅವ್ಯಕ್ತ ಆಕರ್ಷಣಾ ಮೂರ್ತಿ ಅಂದರೆ ನಿಮ್ಮನ್ನು ಯಾರು ನೋಡ್ತಾರೆ ಅವರ ಮನಸ್ಸಿಗೆ ಅವ್ಯಕ್ತ ಆಕರ್ಷಣೆ ಆಗುವುದು ಎಂದರೆ ಅಲ್ಲಿ ಅವರಿಗೆ ಗಾಯ ಮಾಡಿದ ಹಾಗೆ. ಗಾಯ ಆದವರು ಮುತ್ತಿಗೆಯಿಂದ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಗಾಯ ಆಗಿದೆ. ಹಾಗೆ ಆತ್ಮಕ್ಕೆ ಗಾಯ ಆಗಬೇಕು. ವಹ ಅಭಿ ಚಲ್ ರಹಾ ಹೈ, ಅಭಿ ಸರ್ವಿಸ್ का समय भी ज़्यादा नहीं मिलेगा. समस्या ऐसे खड़ी हो जाएगी जो आपके सर्विस में भी बाधा पड़ने की संभावना होगी. ಬಾಬಾ ಹೇಳ್ತಿದ್ದಾರೆ, ಈಗಿನ್ನೂ
ನೀವು ಆ ಥರ ಸೇವೆ ಮಾಡ್ತಾ ಇಲ್ಲ. ಈಗ ಸರ್ವಿಸಿನ ಸಮಯ ಕೂಡ ಹೆಚ್ಚು ಸಮಯ ನಡೆಯೋದಿಲ್ಲ. ಈ ಥರದ ದೊಡ್ಡ ದೊಡ್ಡ ಮಟ್ಟದ ಸಮಸ್ಯೆಗಳು ಬರ್ತಾ ಇದ್ದಾವೆ. ಬಾಬಾ ಹೇಳ್ತಾರೆ, ನಿಮ್ಮ ಸೇವೆಯಲ್ಲಿ ತುಂಬ ಬಂಧನ ಆಗುವ ಸಂಭಾವನೆ ಇದೆ. इसलिए जो समय मिल रहा उससे जिसको जितनी सर्विस करनी है वह अधिक से अधिक कर ले. ಆದ್ದರಿಂದ ಯಾರಿಗೆ ಎಷ್ಟು ಸಮಯ ಇದೆ, ಅವಕಾಶ ಇದೆ, ಬಾಬಾ ಹೇಳ್ತಾರೆ ಅಷ್ಟು ಮಕ್ಕಳು ಸೇವೆಯನ್ನು ಅಧಿಕಗಿಂತಲೂ ಅಧಿಕ ಮಾಡಿಕೊಳ್ಳಿರಿ. ನಹಿ ತೋ ಸರ್ವಿಸ್ ಕಾ ಸಮಯ ಬಿ ಹೋಲಿ ಹೋ ಜಾಯೇಗಾ. ನೋಡಿ ಬಾಬಾ ಹೇಳ್ತಾರೆ, ಈಗ ನೀವು ಸರ್ವಿಸ್ ಮಾಡಲಿಲ್ಲ ಅಂದರೆ ಈ ಸೇವೆಯ ಸಮಯನೂ ಹೋಲಿ ಆಗುತ್ತೆ, ಅಂದರೆ ಮುಕ್ತಾಯವಾಗುತ್ತದೆ. इसलिए अब अपने को आप ही ज़्यादा से ज़्यादा सर्विस के बंधन में बांधना चाहिए. ಆದ್ದರಿಂದ ನಮ್ಮನ್ನು ನಾವು, ಬಾಬಾ ಹೇಳ್ತಾರೆ, ಎಷ್ಟು ಸಾಧ್ಯವೋ ಅಷ್ಟು ಸೇವೆಯ ಬಂಧನದಲ್ಲಿ ನಮ್ಮನ್ನು ಬಂಧಿಸಿಕೊಳ್ಬೇಕಾಗಿದೆ. इस एक बंधन से ही ಅನೇಕ ಬಂಧನ್ ಮಿಟ್ತೆ ಜಾತೆ ಹೇ. ಈ ಒಂದು ಬಂಧನದಿಂದಲೇ, ಯಾವುದು ಸೇವೆಯ ಬಂಧನದಿಂದಲೇ ಅನೇಕ ಬಂಧನಗಳು ಸಮಾಪ್ತಿ ಆಗುತ್ತವೆ. इस बंधन से अनेक बंधन मिट जाते, अपने को खुद ईश्वरीय सेवा में लगाना चाहिए. ಆದ್ದರಿಂದ ನಮ್ಮನ್ನು ನಾವು ಸ್ವಯಂ ಈಶ್ವರನ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. औरों के कहने से नहीं, औरों के कहने से क्या होगा. ಈಗ ಯಾರು ನಮಗೆ ಸೇವೆ ಮಾಡಿ ಅಂತ ಹೇಳ್ತಾರೆ, ಅವ್ರು ಹೇಳಿದ್ದಕ್ಕೆ ನಾವು ಸೇವೆ ಮಾಡ್ತೇವೆ ಅಂದರೆ ಏನಾಗುತ್ತೆ, ಅದರ ರಿಸಲ್ಟ್ ಏನಾಗ್ತದೆ, क्या होगा, आधा फल मिलेगा क्योंकि जिसने कहा अथवा प्रेरणा दी उसको भाईचारी हो जाती है. ನಮಗೆ ಸ್ವತಃ ಗೊತ್ತಿದ್ದ ಪ್ರಕಾರ ನಾವು ಸೇವೆ ಮಾಡಬೇಕು, ಆದರೆ ಮತ್ತೊಬ್ಬರು ಹೇಳಿದ ಮೇಲೆ ಸೇವೆ ಮಾಡಿದಾಗ ಆ ಸೇವೆಯ ಫಲ ನಮಗೆ ಅರ್ಧ, ಹೇಳಿದವರಿಗೆ ಅರ್ಧ. ಯಾಕೆ ಅಂದರೆ ಬಾಬಾ ಹೇಳ್ತಿದ್ದಾರೆ, ಯಾರ ಮೂಲಕ ನಮಗೆ ಪ್ರೇರಣೆ ಸಿಗ್ತದೆ ಅಥವಾ ಯಾವ ಸಹೋದರ ಸಹೋದರಿಯರು ಹೀಗೆ ಮಾಡಿ ಅಂತ ಹೇಳ್ತಾರೆ, ಹೇಳಿದವ್ರಿಗೂ ಕೂಡ 50% ಹೋಗ್ತದೆ. ಬಾಬಾ ಉದಾಹರಣೆಗೆ ಹೇಳ್ತಾರೆ, ದುಕಾನ್ ಮೇ ಅಗರ್ 2 भाई 4 हो तो बंटवारा हो जाता है ना. एक तो वह मालिक हो रहता, इसलिए अगर किसी को कहने से करते हैं तो उसका कार्य में भाईचारी हो जाती है. ಈಗ ಒಂದು ಅಂಗಡಿ ನಡೀತಾ ಇದೆ ಅಂತ ತಿಳ್ಕೊಳ್ಳಿ, ಒಬ್ಬನ ಮಾಲೀಕ ಇದ್ದರೆ ಲಾಭ ಎಲ್ಲ ಒಬ್ಬನಿಗೆ ಹೋಗ್ತಾ ಇರ್ತದೆ. ಆದರೆ ಪಾರ್ಟ್ನರ್ಶಿಪ್ಪಲ್ಲಿ ಅಂಗಡಿ ನಡೀತಾ ಇದೆ ಅಂದರೆ ಎಷ್ಟು ಜನ ಪಾರ್ಟ್ನರ್ ಇರ್ತಾರೆ, ಅವರಿಗೆಲ್ಲ ಲಾಭ ಹಂಚಿ ಹೋಗ್ತದೆ. ಮಾಲೀಕ ಒಬ್ಬನೇ ಇದ್ದಾಗ ಆ ಎಲ್ಲ ಲಾಭ ಒಬ್ಬನಿಗೆ ಬರ್ತದೆ. ಆದ್ದರಿಂದ ಬೇರೆಯವರು ಹೇಳಿದ ನಂತರ ನಾವು ಸೇವೆ ಮಾಡ್ತೇವೆ ಅಂದರೆ ಅದರ 50% ಲಾಭ ಹೇಳಿದ ಸಹೋದರ ಸಹೋದರಿಗೆ ಹಂಚುತ್ತದೆ. ಹೀಗೆ ಬಾಬಾ ಹೇಳ್ತಾರೆ, और स्वयं ही मालिक बन करके करते हैं तो सारी मिल्कियत के अधिकारी बन जाते. ನಿಮಗೇನೆ ಬಾಬಾ ಸೇವಾ ಯೋಜನೆಗಳು ಕೊಟ್ಟರೆ ಸೇವೆಯ ಅವಶ್ಯಕತೆ ಅರ್ಥ ಆಗುತ್ತೆ, ಅನುಭವ ಇದೆ. ಆ ಪ್ರಕಾರವಾಗಿ ಜವಾಬ್ದಾರಿಯಿಂದ ನಾವೇ ಸೇವೆ ಮಾಡಿ ಪೂರ್ಣ ಅದರ ಲಾಭವನ್ನು ಪಡಿಬೇಕು, ನಾವೇ ಮಾಲೀಕರಾಗಬೇಕು. इसलिए हर एक को मालिक बनकर रहना है, लेकिन मालिकपन के साथ साथ बालकपन भी पूरा होना चाहिए. ಆದ್ದರಿಂದ ಬಾಬನ ಮಕ್ಕಳು ಪ್ರತಿಯೊಬ್ಬರು ಮಾಲೀಕರಾಗೇ ಇರಬೇಕಾಗಿದೆ. ಮಾಲೀಕತನದ ಜೊತೆಗೆ ಬಾಲಕತನ ಕೂಡ ಪೂರ್ಣ ಇರಬೇಕಾಗಿದೆ. कहाँ कहाँ मालिक बनकर खड़े हो जाते, कहाँ फिर बालक होकर छोड़ देते हैं. ಮಕ್ಕಳು ಕೆಲವು ವಿಷಯದಲ್ಲಿ ಮಾಲೀಕರಾಗಿ ನಿಲ್ತಾರೆ, ಕೆಲವು ವಿಷಯದಲ್ಲಿ ಬಾಲಕರಾಗಿ ಬಿಟ್ಬಿಡ್ತಾರೆ. ವಿಷಯನೇ ಮಾಡೋ ಅಗತ್ಯ ಇರ್ತದೆ, ಮಾಡಲೇಬೇಕಾಗಿರ್ತದೆ, ಅದರ ಅವಸ್ಥೆ ಬಾಲಕತನ ಇದ್ದದರಿಂದ ಅಲ್ಲಿ ಮಾಡಬೇಕಾದ ಸೇವೆ ಬಿಟ್ಬಿಡ್ತಾರೆ. तना छोड़ना है न पकड़ना है. पकड़ना अर्थात जिद्द से नहीं पकड़ना है. ಬಾಬಾ ಹೇಳ್ತಾರೆ, ಯಾವುದು ಬಿಡುವುದು ಇಲ್ಲ, ಯಾವುದು ಹಿಡ್ಕೊಳ್ಳೋದು ಅಲ್ಲ. ಇಲ್ಲಿ ಹಿಡ್ಕೊಳ್ಳೋದು ಅಂದರೆ ಅರ್ಥ ಹಠದಿಂದ ಮಾಡೋದು ಅಲ್ಲ ಅಂತ ಹೇಳ್ತಾರೆ ಬಾಬಾ. कोई चीज़ को अगर बहुत जोर से पकड़ा जाता है तो उस चीज़ का रूप बदल जाता है ना. फूल को जोर से पकड़ो तो क्या हाल होगा. ಯಾವುದೋ ಒಂದು ವಸ್ತುವನ್ನು ನೀವು ಗಟ್ಟಿ ಹಿಡ್ಕೋಬೇಕಂತ ಹಿಡ್ಕೊಂಡ್ರೆ ಅದರದ್ದು ಅವಸ್ಥೆ ಚೇಂಜ್ ಆಗಿಬಿಡ್ತದೆ. ಉದಾಹರಣೆಗೆ ಬಾಬಾ ಹೇಳ್ತಾರೆ, ಒಂದು ಹೂವನ್ನು ಗಟ್ಟಿ ಹಿಡ್ಕೋಬೇಕಂತ ಗಟ್ಟಿ ಹಿಡ್ಕೊಂಡ್ರೆ ಅದರದ್ದು ಅವಸ್ಥೆ ಏನಾಗುತ್ತೆ, पकड़ना तो है लेकिन कहाँ तक कैसे पकड़ना है यह भी समझना है.
ಹಾಗೆಯೇ ಬಾಬಾ ಹೇಳ್ತಿದ್ದಾರೆ, ನಾವು ವಿಷಯವನ್ನು ಅಥವಾ ಸೇವೆಯ ಜವಾಬ್ದಾರಿಯನ್ನು ಹಿಡ್ಕೊಳ್ಬೇಕಾಗಿದೆ. ಹೇಗೆ ಹಿಡ್ಕೊಳ್ಬೇಕು, ಎಷ್ಟೊತ್ತು ಹಿಡ್ಕೊಳ್ಬೇಕು, ಇದರ ಜ್ಞಾನವು ಕೂಡ ನಿಮಗೆ ಕೊಟ್ಟಿದ್ದೇನೆ. ಯಹ ತೋ ಪಕಡ್ತೆ ಅಟಕ್ ಜಾತೆ, ಯಾ ಛೋಡ್ತೆ छूट ಜಾತೆ. ಬಾಬಾ ಹೇಳ್ತಾರೆ, ಹಿಡ್ಕೊಂಡ್ರೆ ಸಿಕ್ಕೊಳ್ತೀರಿ, ಬಿಟ್ರೆ ಬಿಟ್ಟೋಗ್ಬಿಡ್ತೀರಿ. तो दोनों ही समान रहे या पुरुषार्थ करना है. ಅದಕ್ಕೆ ಬಾಲಕ ಮಾಲೀಕತನ ಎರಡು ಬ್ಯಾಲೆನ್ಸ್ ಇರಬೇಕು. ಈ ಪುರುಷಾರ್ಥ ಮಾಡಿರಿ. जो मालिक और बालक दोनों रीति से चलने वाला होगा, उसको मुख्य फर्क यह होगी, एक तो निर्माणता होगी, उसके साथ निरहंकारी निर्माण और साथ साथ प्रेम स्वरूप. ಬಾಬಾ ತಿಳಿಸ್ತಾರೆ, ಯಾರು ಮಾಲೀಕ ಮತ್ತು ಬಾಲಕ ಎರಡೂ ಬ್ಯಾಲೆನ್ಸ್ ಇಟ್ಟುಕೊಂಡಿರ್ತಾರೆ, ಅವರ ಮುಖ್ಯ ಲಕ್ಷಣ ಹೇಗಂದರೆ, ಬಾಬಾ ಹೇಳ್ತಾರೆ, ಮೊದಲನೇದಾಗಿ ಅವರು ನಿರ್ಮಾಣ ಚಿತ್ತರಾಗಿರ್ತಾರೆ, ಜೊತೆಗೆ ನಿರಹಂಕಾರಿಯಾಗಿರ್ತಾರೆ, ನಿರ್ಮಾಣತೆ ಜೊತೆಗೆ ಪ್ರೇಮ ಸ್ವರೂಪನೂ ಆಗಿರ್ತಾರೆ. ये चारों ही बातें उनके हर चलन से देखने में आएगी. अगर चारों में से कोई भी कमी है तो कुछ स्टेज की कमी है. ಹೀಗೆ ಬಾಬಾ ಹೇಳ್ತಾರೆ, ಬಾಲಕ ಮಾಲೀಕ ಅವಸ್ಥೆ ಬ್ಯಾಲೆನ್ಸ್ನಲ್ಲಿರುವಂಥ ಮಕ್ಕಳಲ್ಲಿ ಈ 4 ಲಕ್ಷಣಗಳು ಕಾಣಿಸುತ್ತವೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ, ಈ 4 ಲಕ್ಷಣಗಳು ನಿಮ್ಮೊಳಗೆ ಇರಬೇಕಾಗಿದೆ, ಯಾವುದೂ ಕೊರತೆ ಇರಬಾರ್ದು. ಒಳ್ಳೆಯದು. ಬಾಬಾ ಮುಂದೆ ಹೇಳ್ತಾರೆ, ವತನ್ ಮೇ ಆಜ್ ಹೋಲಿ ಕೈಸೆ ಹೋಲಿ ಮಾಲೂಮ್ ಹೈ, ಸಿರ್ಫ್ ಬಚ್ಚೋಂ ಕೆ ಸಾಥ್ ಹಿ ಥೆ, ಆಪ್ ಭಿ ಹೋಲಿ ಮನಾ ರಹೆ ಹೋ ನಾ, ವಹಾ ಸಂದೇಶಿ ಆಯಿ ತೋ ಏಕ್ ಖೇಲ್ ಕಿಯಾ. ಬಾಬಾ ವತನದಲ್ಲಿ ಹೋಲಿಯನ್ನು ಆಚರಿಸ್ತಾ ಇದ್ರು. ಸಂದೇಶಿ ವತನಕ್ಕೆ ಹೋಗಿದ್ರು. ಅಲ್ಲಿ ಹೇಗೆ ಹೋಲಿ ಆಚರಿಸೋದು ಅಂತ ಸಂದೇಶಿಗೆ ಬಾಬಾ ತೋರಿಸಿದ್ರು. कौन सा खेल किया होगा, बुद्धि का विमान तो है, बुद्धि का विमान तो दिव्य दृष्टि से भी अच्छा है. ಅಲ್ಲಿ ಯಾವ ಆಟವನ್ನು ಆಡ್ತಾ ಇದ್ರು ಬಾಬಾ? ಬಾಬಾ ಹೇಳಿದ ಹಾಗೆ ನೀವು ಬುದ್ಧಿಯ ವಿಮಾನದಿಂದ ಅನುಭವ ಮಾಡಬಹುದು ಅಂತ ಹೇಳ್ತಾರೆ ಬಾಬಾ. ದಿವ್ಯ ದೃಷ್ಟಿಗಿಂತಲೂ ಬುದ್ಧಿ, ಬಾಬಾ ಹೇಳ್ತಾರೆ, ಶ್ರೇಷ್ಠ ದಿವ್ಯ ಬುದ್ಧಿ ಶ್ರೇಷ್ಠ ಮಟ್ಟದ್ದಾಗಿರ್ತದೆ. यहाँ तो यह हो ही नहीं सकता, वह चीज़ ही नहीं. आज सुहजों का दिन था, तो जब संदेशा वतन में आई तो साकार को छिपा लिया. ಹೀಗೆ ಸಂದೇಶಿ ವತನಕ್ಕೆ ಹೋಗಿದ್ರು. ವತನಕ್ಕೆ ಹೋದ ಹಾಗೆಯೇ ಬಾಬಾ ಬ್ರಹ್ಮ ಬಾಬನ್ನ ಅಡಗಿಸಿಟ್ಟಿದ್ರು. एक बहुत सुंदर फूलों की पहाड़ी बनाई, उनके अंदर साकार को छिपाई हुआ था. ಬಾಬಾ ತುಂಬ ದೊಡ್ಡದಾದ ಹೂವಿನ ಒಂದು ಬೆಟ್ಟವನ್ನು ಮಾಡಿದ್ರು. ಆ ಬೆಟ್ಟದ ಒಳಗೆ ಬ್ರಹ್ಮ ಬಾಬನ್ನ ಅಡಗಿಸಿಟ್ಟಿದ್ರು. दूर से देखने में तो पहाड़ ही नजर आती थी, तो जब संदेश आई तो साकार को देखा नहीं. ದೂರದಿಂದ ಹೂವಿನ ಬೆಟ್ಟದ ಹಾಗೆ ಕಾಣಿಸ್ತಾ ಇತ್ತು. ಸಂದೇಶಿ ಹುಡುಕ್ತಾ ಇದ್ರು ಬ್ರಹ್ಮ ಬಾಬಾ ಎಲ್ಲಿದ್ದಾರೆ ಅಂತ. बहुत ढूंढा देखने में नहीं आया, फिर अचानक ही जैसे छिपने का खेल करते हैं ना, ऐसे खेल देखा. ತುಂಬ ಹುಡುಕಿದ್ರು ಕೂಡ ಬ್ರಹ್ಮ ಬಾಬಾ ಕಾಣಿಸ್ಲಿಲ್ಲ. ಆಕಸ್ಮಿಕ ಹೇಗೆ ಕಣ್ಣು ಮುಚ್ಚಾಲೆ ಆಟ ಆಡ್ತೀವಿ ತಾನೆ, ಆ ರೀತಿಯಾಗಿ ಬ್ರಹ್ಮ ಬಾಬಾ ಆ ಹೂವಿನ ಬೆಟ್ಟದಿಂದ ಹೊರಗೆ ಬರೋದನ್ನು ಕಂಡಿದ್ರು. ಸೀನ್ ಬಡಿ ಹಚ್ಚಿತ್ತು, ಈ ದೃಶ್ಯ ತುಂಬ ಸುಂದರವಾಗಿತ್ತು ಅಂತ ಹೇಳ್ತಾರೆ. ಈ ರೀತಿಯಾಗಿ ಫಿರ್ ಅವ್ಯಕ್ತ ಬಾಪ್ತಾದ ಹರೇಕೋ ಅಮೃತ ಪಿಲಾಕರ್ ಭೋಗ ದೇ ರಹೇತೆ. ಹೀಗೆ ಅವ್ಯಕ್ತ ಬಾಪ್ದಾದರವರು ಪ್ರತಿಯೊಂದು ಮಗುವಿಗೆ ಅಮೃತವನ್ನು ಕೊಡಿಸಿ ಭೋಗವನ್ನು ತಿನ್ನಿಸ್ತಾ ಇದ್ರು. एक एक की मुलाकात भी कर रहे थे. खास म्यूजियम वालों को डायरेक्शन दे रहे थे कि अव्यक्त आकर्षण से म्यूजियम ऐसा बनाओ जो कोई भी अंदर आए देखे तो एकदम ಆಕರ್ಷಿತ हो जाए. ಹೀಗೆ ವಿಶೇಷವಾಗಿ ಮ್ಯೂಸಿಯಮಿನಲ್ಲಿ ಸೇವಾಧಾರಿಗಳಿರೋರಿಗೆ ಡೈರೆಕ್ಷನ್ ಬಾಬಾ ಕೊಡ್ತಾ ಇದ್ರು. ಅಲ್ಲಿಯ ವಾತಾವರಣ ಅವ್ಯಕ್ತ ಆಕರ್ಷಣೀಯ ಮ್ಯೂಸಿಯಂ ಮಾಡಬೇಕು. ಯಾರೇ ಒಳಗೆ ಬಂದವರಿಗೆ ಆ ಅವ್ಯಕ್ತ ಆಕರ್ಷಣೆಯಲ್ಲಿ ಅವರು ಆಕರ್ಷಿತರಾಗಿ, ಆ ಆಕರ್ಷಣೆಯಲ್ಲಿ ಅವರು ಮುಗ್ಧರಾಗಿ ಅಥವಾ ಮಗ್ನ ಆಗಿ ನಿಲ್ಲಬೇಕು. ಈ ಥರದ ವಾತಾವರಣವನ್ನು ಮಾಡಿ ಅಂತ ಬಾಬಾ ಮ್ಯೂಸಿಯಂ ಸೇವೆಯ ಡೈರೆಕ್ಷನನ್ನು ಕೊಟ್ಟರು. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ.